is. ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮುಂದಿಡೋದಿಲ್ಲ ಹೇಳ್ಬೇಕಪ್ಪ, ಈ ಕನ್ನಡ ಟೆಕ್ ಕ್ರಿಯೇಟ್ಸ್ ಬಡವನ ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇ ಹೇಳ್ಬೇಕಾದ್ರೆ ಯಾರೆಲ್ಲ ಕನ್ನಡ ಟೆಕ್ ಕ್ರಿಯೇಟ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದ್ರ ಜೊತೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನೊಂದು ಈಗ ನೋಡ್ಬೋದು 02 ನಂದು ಅಂದರೆ 02 27K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. 27,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ. ನನ್ನೊಂದು ಯೂಟ್ಯೂಬ್ ಚಾನಲ್ 27,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಂದರೆ ಈ ಬಡವನ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇಗೆ ಹೇಳ್ತೀನಿ, ನನ್ನ ಹತ್ರ ಏನೂ ಇಲ್ಲ, ಜಸ್ಟು ಹೇಳ್ಬೇಕಾದ್ರೆ ಮೊಬೈಲ್ ಸ್ಕ್ರೀನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ವೇಟ್ ಮಾಡಿ. ನಮ್ಮ ಮಾವನ ನೀವು ಇರಲಿ. ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ, ಏನೇನಿದೆ, ನಾನು ಏನೇನು ಯೂಸ್ ಮಾಡ್ತೀನಿ ನೋಡ್ಕೊಂಡು ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಕ್ಲಿಯರಾಗಿ ಬರುತ್ತೆ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ದು. ಮತ್ತು ಈ ನಿಮಗೆ ಕ್ಲಿಯರು ಇಷ್ಟು ಕ್ವಾಲಿಟಿ ಇಟ್ಟು ವೀಡಿಯೋ ಮಾಡ್ತಾರೆ, ಅದು ಹೇಗಪ್ಪ, ಮತ್ತು ಅದ್ರ ಜೊತೆ ನೀವೇನು ಯೂಸ್ ಮಾಡ್ತೀರಾ ಎಲ್ಲ ತುಂಬ ಜನ ಕೇಳ್ತಾರೆ. ನಾನು ಏನೂ ಜಸ್ಟು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಕ್ಲಿಯರಾಗಿ ನನ್ನೊಂದು ಯೂಟ್ಯೂಬ್ ಸೆಟಪ್ ನಾನು ಏನೇನು ಯೂಸ್ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ಬಿಡ್ತೀನಿ. ಮೊದಲನೇ ಹೇಳ್ಬೇಕಪ್ಪ, ಈ ಲೈಟಾಗಿ ವೀಡಿಯೋ ಮಾಡ್ತೀನಿ, ಯಾಕಂದರೆ ಕ್ಲಿಯರಿಟಿ ಬರಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ಬನ್ನಿ ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್, ಈ ಬಡವನ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬನ್ನಿ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಒಬ್ಬರನ್ನು ಭೇಟಿ ಮಾಡಬೇಕು. ನೋಡುವ ರಾಜ್ಯ ಹುಲಿ ಇವನೇ ನೋಡಿ, ನಮ್ಮ ಮಾಮನ ಮಗ ಇವನು, ನನ್ನ ಜೊತೆನೇ ಇರ್ತಾನೆ. ನೋಡಿ ಸೆಟಪ್ ರೂಮ್ ಯೂಟ್ಯೂಬ್ ಸೆಟಪ್ ರೂಮ್ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ, ಅಲ್ತಾ ಇದ್ದಾನೆ ನೋಡಿ ಅವನು. ಬನ್ನಿ ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ತೋರಿಸ್ತೀನಿ. ಮೊದಲನೇದಾಗಿ ಹೇಳ್ಬೇಕಾರೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ನಿಮಗೆ ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಮೇನ್ ಎಂಟ್ರ್ ನನ್ನೊಂದು ರೂಮ್ ಒಳಗಡೆ ಇದೆ. ಇದು ರೂಮಲ್ಲಿ ಇದು ಔಟ್ ಸೈಡ್ ಅಂದರೆ ಹೊರಗಡೆ ಜನರಲ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಇದು ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಈಗ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಹೋಗ್ತೀನಿ, ನೋಡ್ಕೊಳ್ಬೋದು. ಇದನ್ನು ಪರದೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ ಒಳಗಡೆ ಹೋಗ್ಬೇಕು. ಇದೇ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಈಗ ಒಳಗಡೆ ಬಂದಿದ್ದೀನಿ, ಇದು ಬಾಗಲು, ಇನ್ನು ಬಾಗಲು ಹಾಕ್ತೀನಿ. ಈಗ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಈಗ ನೋಡಿ ವೇಟ್ ಮಾಡಿ ಜಸ್ಟ್ 5 ಮಿನಿಟ್ಸ್. ನೋಡಿ ನಾನು ನಿಮಗೆ ಇಲ್ಲೊಂದು ಚೀಸ್ ತೋರಿಸ್ತೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಈಗ ನೋಡಿ ಯಾವ ರೀತಿ ಇದೆ ಕನ್ನಡ ಟೆಕ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಹೇಳ್ತೇನೆ ಬಡವನ ಯೂಟ್ಯೂಬ್ ಸೆಟಪ್ ರೂಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಆನ್ ಮಾಡ್ತೇನೆ. ನೋಡಿ ಇದು ಬೋರ್ಡು. ಈಗ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಚೇಂಜ್ ಆಗುತ್ತೆ. 1 2 3 ಸ್ಟಾರ್ಟ್. ನೋಡಿ ಬಡವನ ಯೂಟ್ಯೂಬ್ ಸೆಟಪ್ ರೂಮ್ ಚೇಂಜ್. ಬಟನ್ ಆಫ್ ಇದೆಯಾ? ಕೇಬಲ್ ಕೆತ್ತಿದೆ. ನೋಡಿ ಬಡವನ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನೀವೇ ನೋಡಿ ನಿಮ್ಮ ಕನ್ನಡ. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಕೊಳ್ಬೋದು. ನನ್ನ ಹತ್ರ ಏನೂ ಇಲ್ಲ, ನಾನೊಬ್ಬನು ಬಡವ ಅಂತ ನಿಮಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿದ್ದೀನಿ, ನನ್ನ ಫ್ಯಾಮಿಲಿ ಮೆಂಬರ್ಸ್. ಮೊದಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕಾರೆ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ನನಗೆ ಈ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇದ್ದಿರ್ಕಿಲ್ಲ, ಈ ಒಂದು ರಿಂಗ್ ಲೈಟ್ ಕೂಡ ಇದ್ದಿರ್ಕಿಲ್ಲ, ಏನೂ ಇದ್ದಿರ್ಕಿಲ್ಲ. ಅದು ರಿಂಗ್ ಲೈಟ್ ಮುರಿದಿದೆ ನೋಡ್ಕೊಳ್ಳಿ, ಎಲ್ಲ ಮುರಿದಿದೆ. ತರಬೇಕು, ತುಂಬ ಇನ್ನೂ ವೇಟ್ ಮಾಡಬೇಕು. ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೆ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನಾನು ನಿಮಗೆ ಕ್ಲಿಯರ್ ತೋರಿಸ್ತೇನೆ ಒಂದೊಂದಾಗಿ. ಇದು ನನ್ನೊಂದು ಬೋರ್ಡು, ಮೇನ್ ಬೋರ್ಡು, ಇದು ನನ್ನ ಟ್ರೈಪ್ಯಾಡು. ನಾನು ಇಲ್ಲೇ ನಿಂತು ಇದೇ ವಿಡಿಯೋ ಮಾಡೋದು ಇದನ್ನು ಸ್ಟೆಪ್ಪು ನೋಡಿ ಜೇಬಿಂಗ್ ಇರಲಿ. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ಅಂದರೆ ಇದು ನನ್ನ ಬ್ಲ್ಯಾಕ್ ಪರದೆ. ಇಷ್ಟು ಅಂದರೆ 90 ಹಿಂಗಿದೆ, ಅದು ಇಂಚ್ ಬರುತ್ತೆ. ಸ್ಟ್ಯಾಂಡು ಮಾತ್ರ ನೋಡ್ಕೊಳ್ಬೋದು. ಇದು ನನ್ನೊಂದು ನೀವು ನೋಡ್ಕೊಳ್ಳೋದು ತುಂಬ ಜನ ಕೇಳ್ತಿರ್ತಾರೆ, ನೀವು ವಿಡಿಯೋ ಮಾಡ್ತಿರಲ್ಲ ಹೆಂಗೆ ಅಂದರೆ ಇದೇ ರೀತಿ ನಾನು ಮೊಬೈಲ್ ಹಾಕ್ತೀನಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ ಮೊಬೈಲು. ಇದು ನನ್ನ ಮೊಬೈಲ್, ಈ ರೀತಿ ಮೊಬೈಲ್ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದು ಮಾಡ್ತೀನಿ, ಇಲ್ಲೇ ನಾನು ವಿಡಿಯೋ ಮಾಡೋದು. ಇಷ್ಟೇ ನಾನು ನೋಡಿ ಈ ರೀತಿ ಮಾಡಿದ ತಕ್ಷಣ ನಾನು ಈ ರೀತಿ ಕ್ಯಾಮ್ರಾ ಇಲ್ಲೇ ನಿಂತು ವಿಡಿಯೋ ಮಾಡೋದು. ಇದೇ ಪ್ಲೇಸು ನಂದು. ಇದು ಎಲ್ಲ ನನ್ನ ಯೂಟ್ಯೂಬ್ ಸೆಟಪ್ ಅಂದರೆ ಯೂಟ್ಯೂಬ್ ಸೆಟಪ್ ಅಂದರೆ ಏನೇನಿದೆ ಅಂದರೆ ನಡೀತಾರೆ ಏನು ತುಂಬ ಏನು ಇಲ್ಲ. ನಾನು ಒಬ್ಬ ಇದ್ದೀನಿ, ಏನೂ ಇಲ್ಲ ನನ್ನ ಹತ್ರ. ಸ್ವಲ್ಪ ಏನಿದೆ ಅಂದರೆ ಸ್ವಲ್ಪ ಅವನೇ ಗಲಾಟೆ ಮಾಡ್ತಿದ್ದೇನೆ, ಮನೇಲಿ ಯಾರೂ ಇಲ್ಲ, ಅವನು ಬಂದಿನಿ. ನೋಡಿ ಇದೇ ನನ್ನ ಯೂಟ್ಯೂಬ್ ಸೆಟಪ್ ರೂಮ್. ಮೊದಲನೇದಾಗಿ ಹೇಳ್ಬೇಕಪ್ಪ, ನನ್ನೊಂದು ಕನ್ನಡ ಟೆಕ್ ಕ್ರಿಯೇಟ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಏನಿದಾರ ನ್ಯೂ ಯೂಟ್ಯೂಬರ್ಸ್ ಅವ್ರಿಗೆಲ್ಲರಿಗೆ ಹೇಳ್ತಿದ್ದೀನಿ, ನನ್ನ ಸೆಟಪ್ ರೂಮು ಈ ಸೆಟಪ್ ರೂಮ್ ಮಾಡ್ಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಈ ಒಂದು ಯೂಟ್ಯೂಬ್ ಸೆಟಪ್ ರೂಮ್ ಮಾಡ್ಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಹೇಳ್ಬೇಕಪ್ಪ ಅಂದರೆ ನೋಡ್ಕೊಳ್ಬೋದು. ಇವೆಲ್ಲ ನೋಡಿ ಎಲ್ಲ ನನ್ನ ಸೆಟಪ್ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇದು ನಾನೊಂದು ಟ್ರೈಪ್ಯಾಡ್, ನೀವು ನೋಡಿದ್ರೆ ನಾನು ಇಲ್ಲೇ ನಿಂತು ವಿಡಿಯೋ ಮಾಡೋದು.
ಇದು ಟ್ರೈಪ್ಯಾಡ್, ಇಲ್ಲಿ ನಿಂತು ವಿಡಿಯೋ ಮಾಡೋದು ಶೂಟಿಂಗ್. ಇದೇ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ. ಮತ್ತು ಅದ್ರ ಜೊತೆ ಇಲ್ಲಿ ರಿಂಗ್ ಲೈಟ್, ನೀವು ನೋಡಿದಾರೆ ರಿಂಗ್ ಲೈಟ್ ಮುರಿದಿದೆ. ಅದು ಸ್ವಲ್ಪ ನಂದು ಅಲ್ಲೇ ರಿಂಗ್ ಲೈಟು, ಅದು ಕೂಡ ಬಲ್ ಹೋಗಿದೆ, ಸುಟ್ಟೋಗಿದೆ. ನೋಡಿ ನಂಗೆ ಕಾಣ್ತಿದೆ ನೋಡಿ, ಅಲ್ಲೇ ರಿಂಗ್ ಲೈಟ್ ಕೂಡ ಸುಟ್ಟೋಗಿದೆ. ಇದು ಬೋರ್ಡು ಕೂಡ ಅದು ಸ್ವಲ್ಪ ನೋಡಿ. ಮೊನ್ನೆ ಒಂದು ಏನು ಪ್ರಾಬ್ಲಮ್ ಇತ್ತಪ್ಪ, ನಾನು ಅವಸರದಲ್ಲಿ ವಿಡಿಯೋ ಮಾಡ್ಬೇಕಿತ್ತು, ಕೆಲಸಕ್ಕೆ ಹೋಗಿತ್ತು. ವಿಡಿಯೋ ಮಾಡ್ಬೇಕಾದ್ರೆ ನಾನು ದಡ್ಡ ಬೋರ್ಡು ಬಟನ್ ಆನ್ ಮಾಡಿಬಿಟ್ಟೆಪ್ಪ. ಆನ್ ಮಾಡಿದ ತಕ್ಷಣ ಸ್ವಲ್ಪ ಜೂಮ್ ಹಿಡಿತು, ಕರೆಂಟ್ ಹಿಡಿತು, ಬ್ಲಾಸ್ಟ್ ಆಯಿತು, ಸುಟ್ಟೋಗಿತ್ತು. ನೋಡಿಲಿ ಕಾಣ್ತಿದೆ ವಯರು, ಇವೆರಡು ವಯರು ಇನ್ನಾಗಿದ್ದು ಫಾಲ್ಟ್ ಆಗಿ, ಅಂದರೆ ಎರಡು ಅಟ್ಯಾಚ್ ಆಗಿ ಇನ್ನಾಯಿತು. ನನಗೆ ತುಂಬ ಬೇಸರ, ತೆಳಗೆ ಬಿದ್ದಿದ್ದೀನಿ, ಸುಳ್ಳು ಹಾಕೋದು ತೆಳಗೆ ಬಿದ್ದಿದ್ದೀನಿ. ಇದು ನನ್ನ ಸೆಟಪ್, ಇದು ನನ್ನ ರಿಂಗ್ ಲೈಟು, ಇವೆಲ್ಲ ನಂದು ಯೂಟ್ಯೂಬ್ ಸೆಟಪ್ ರೂಮ್. ಅಂದರೆ ನನ್ನ ಫಸ್ಟ್ ಪೇಮೆಂಟ್ ಏನು ಬಂದಿದೆ ಅಲ್ಲ, ಆ ಫಸ್ಟ್ ಪೇಮೆಂಟ್ ಬಂದಿದ್ದಲ್ಲ ಯೂಟ್ಯೂಬ್ ಸೆಟಪ್ ರೂಮಿಗೆ ಹಾಕಿದ್ದೀನಿ ನಾನು. ಇದು ನೋಡ್ಕೊಳ್ಬೋದು, ಇದೇ RB ನಂದು ಲೈಟು, ಟ್ಯೂಬ್ಲೈಟು, ಒಂದು ಟ್ಯೂಬ್ಲೈಟ್ ಬಲ್ ಹಾಕಿದ್ದೀನಿ. ಯಾಕಪ್ಪ ಅಂದರೆ ನೋಡ್ಕೊಳ್ಬೋದು, ಈ ರೀತಿ ಕ್ಲಿಯರಿಟಿ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಟ್ಯೂಬ್ಲೈಟ್ ಯೂಸ್ ಮಾಡ್ತೀನಿ. ಮತ್ತು ಅದ್ರ ಜೊತೆ ನಾನು RB ಲೈಟ್, ತುಂಬ ಜನ ಕೇಳ್ತಾರೆ ಹಿಂದ್ಗಡೆ ಕಲರ್ ಬರುತ್ತೆ, ಸ್ವಲ್ಪ ಇದನ್ನ ಬರುತ್ತೆ, ಡಿಫ್ರೆಂಟ್ ಬರುತ್ತೆ, ಏನಪ್ಪ ಯೂಸ್ ಮಾಡ್ತೇನೆ ಅಂತ. ಇದೇ ನನ್ನ RB ಲೈಟ್, ಇದನ್ನೇ ಯೂಸ್ ಮಾಡೋದು ನಾನು. RB ಲೈಟ್ ಇದು ನಂದು, RB ರಿಮೋಟ್ ಕಂಟ್ರೋಲ್ ಲೈಟು ಇದೇ ನಂದು. ಮತ್ತು ಇದೇ ನನ್ನೊಂದು ಬೋರ್ಡು, ಬಡವಣ ಬೋರ್ಡು, ಇದೇ ನನ್ನೊಂದು ಬೋರ್ಡು. ಇಲ್ಲಿ ನನ್ನ ಬಟನ್ಸು ಎಲ್ಲ ಆಫ್ ಮಾಡಿರ್ತೀನಿ, ಆಫ್ ಮಾಡಿದ ತಕ್ಷಣ ಎಲ್ಲ ಆಫು. ನೋಡಿ ಲೈಟ್ ಹೋಯಿತು, ಮತ್ತೆ ಲೈಟ್ ಹೋಯಿತು. ಲೈಟ್ ಅಂದರೆ ಅಲ್ಲಿ ಹೊರಗಡೆ ಏನಾಯಿತು, ಸ್ವಲ್ಪ ಲೈನಿಂಗ್ ಆಗುತ್ತಲ್ಲ, ಅಂದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಲೋಡ್ ಬೀಳುತ್ತಲ್ಲ, ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಈಗ ಅಲ್ಲಿ ಹತ್ತೆ ನೋಡಿ, ವೇಟ್ ಮಾಡಿ. ಈಗ ಆನ್ ಆಗಿದೆ. ಮತ್ತೆ ಬನ್ನಿ ಈಗ ತೋರಿಸ್ತೀನಿ ನೋಡಿ, ಲೈಟ್ ಬಂತು ಮತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಇನ್ನಿದೆ ವಯರು, ಅದಕ್ಕೋಸ್ಕರ ಬೋರ್ಡು. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್. ಪರದೆ ಒಂದಿದೆ, ಅಂದರೆ ನಂದು 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಾನು ನಿಮಗೆ ತೋರಿಸ್ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ. ಇದು ನನ್ನ ಫೇವ್ರೇಟ್ ಪರದೆ ನನ್ನ. ಯಾಕೆಂದರೆ ನಾನು ಇಲ್ಲಿ ಸೈಡಿಗೆ ಮಳೆ ಬಡ್ದು ಒಳಗಡೆ ಇದ್ದಿರ್ಬೋದು. ಮಳೆ ಬಡ್ದು ಇನ್ನೊಂದು ಸೈಡ್ಗೆ ಹಿಂದ್ಗಡೆ ಹಾಕಿ ನೋಡಿ. ಈ ರೀತಿ ಅಂದರೆ ಈ ರೀತಿ ಹಾಕಿ ನೋಡಿ, ನಾವು ವಿಡಿಯೋ ಮಾಡಿದ್ದೀವಿ. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಅಲ್ದವರು ಹಂಗೆ ಅದಕ್ಕೆ ಆ 27,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಹಂಗೆ ಕಂಪ್ಲೀಟ್ ಆಗಿಲ್ಲ. ತುಂಬ ಕಷ್ಟ ಆಗಿದೆ ನನಗೆ ನೋಡಿ. ಇದು ನನ್ನೊಂದು ಪರದೆ. ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ವಿಡಿಯೋ ಮಾಡುವಾಗ ಇದೇ ಪರದೆ ಹಾಕಿ, ಇದೇ ಡ್ರೆಸ್ ಸ್ವಲ್ಪ ಚೇಂಜ್ ಇದೆ. ಹಳೆ ಡ್ರೆಸ್ ನನ್ನೊಂದು ಇತ್ತು, ಅದು ಸ್ವಲ್ಪ ಇನ್ನೂ ಇದೆ, ಅದಿಲ್ಲ. ಅದೇ ಡ್ರೆಸ್ ಮೇಲೆ ನಾನು ವಿಡಿಯೋ ಮಾಡಿದೆ. ಡ್ರೆಸ್ ತೆಗೋದಕ್ಕೆ ನನ್ನ ಥರ ಇರಲಿಲ್ಲ, ನಿಮಗೆ ಹೇಳಿದೇ ಇದೆ, ನಾನು ಏನೂ ಮುಚ್ಚಿ ಮರಿಡಿಲ್ಲ. ಮತ್ತು ನನ್ನ ಸೆಟಪ್ ರೂಮಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲೇ ನಂದು ಖರ್ಚಿಪ್ಪು, ಇವು ಬ್ಯಾಟ್ರಿ ಯಾಕಪ್ಪ, ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಲೈಟ್ ಇರ್ತಿರ್ಕ ಅವಾಗ ಎಲ್ಲಿಡ್ದೊಂದು ಬಲ್ ಕನೆಕ್ಷನ್ ಮಾಡಿದೆ, ಒಂದು ಬಲ್ ಅಂದರೆ ಬ್ಯಾಟ್ರಿ ಕನೆಕ್ಷನ್ ಇತ್ತು. ಅವಾಗ ಈ ಬ್ಯಾಟ್ರಿ ಮೇಲೆ ನಾನು ಲೈಟ್ ಹಾಕಿ ವಿಡಿಯೋ ಮಾಡ್ತಾಯಿದ್ದೆ, ಬಲ್ ಹಾಕ್ತೀವಿ. ಇದೇ ನನ್ನ ಸೆಟಪ್ ರೂಮ್, ಇದೇ ನನ್ನೊಂದು. ಇದು ನಂದಲ್ಲ, ನಾನು ನನ್ನ ಫ್ರೆಂಡ್ಸ್ ಕಡೆ ಇಸ್ಕೊಂಡಿದ್ದು, ಅವ್ರು ಕೊಟ್ಟಿದ್ದು ನಮ್ಮ ಅಣ್ಣನ ಅಂತ ಹೇಳ್ಬೋದು. ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬ್ ಸೆಟಪ್ ರೂಮಲ್ಲಿ ಹೇಳ್ಬೇಕಾರೆ. ಇದು ರಿಂಗ್ ಲೈಟ್ ಮುರಿದಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಲೋಡ್ ಬೀಳ್ತಿದೆ, ಮತ್ತೆ ಬಂದಾಯಿತು. ಇರಲಿ, ಅದಂತೂ ಸ್ವಲ್ಪ ಆಫ್ ಮಾಡೋಣ. ಆನ್ ಆಯಿತು. ಅದೇ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದರೆ ಲೋಡ್ ಬೀಳ್ತದೆ. ಈಗ ಆನ್ ಆಗಿದೆ. ಇದೊಂದು ರಿಂಗ್ ಲೈಟ್ ಒಂದು ಆಫ್ ಆಗಿದೆ. ಇರಲಿ, ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಬಡವನಾಗಿದ್ದರೂ ಕೂಡ ನನ್ನ ಚೆನ್ನಾಗಿ ಬೆಳೆಸಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು. ನಾನು ಬಡತನದಿಂದ ಬಂದರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಅವ್ರಿಗೆ 27,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಬಡವ ಅಂತ ಯಾರು ಕೂಡ ನಾನು ಏನೂ ನೋಡಿಲ್ಲ. ಬಡವನಾದರೂ ಕೂಡ ನಮ್ಮ ಒಂದು ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, ಬಡತನ ಅಂತ ಜೊತೆ ನೋಡಿಯಲ್ಲ. ನಮಗೂ ಬಡತನ ಅಂತ ನಮಗೆ ತೋರಿಸಿಲ್ಲ. ಆದರೆ ನಾವು ಏನು ಮಾಡೋದು, ಹೇಗಿದ್ರೂ ಇರಬೇಕಲ್ಲ ನಾವು. ಅದಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಯೂಟ್ಯೂಬಲ್ಲಿ ತುಂಬ ನಮ್ಮ ಪ್ರಾಬ್ಲಮ್ ಇದೆ. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ನೀವು ವಿಡಿಯೋ ಮಾಡಬೇಕು ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆದರೆ ನಾನು ಯೂಟ್ಯೂಬ್ ಬಿಟ್ಟು ಇಲ್ಲ ಅವಾಗ ಆ ಒಂದು ಟೈಮ್ದಲ್ಲಿ. ಅದಕ್ಕೋಸ್ಕರ ಈಗ ನನ್ನೊಂದು 27K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಇದೆ. ಇದಕ್ಕೆ ಕಾರಣ ಏನು ಅಂದರೆ ನನಗೆ ಮಾಡಿದಂಥ ಕಷ್ಟ, ಅದಕ್ಕೆಲ್ಲ ಸಪೋರ್ಟು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಕಾಂತರ್ಕು ಇಲ್ಲಿ ಗೋಗಲ್ ಕಾಣ್ತಿದೆ. ಈಗ ಗೋಗಲ್ ಹಾಕುವಷ್ಟು ಕೆಪಾಸಿಟಿ ಇಲ್ಲ ನನ್ನ ಹತ್ರ ಸ್ಟಾರ್ಟಿಂಗ್ ಇದೆ. ನನ್ನ ಪರದೆ, ಈ ಪರದೆ ಇದಲ್ಲ, ಈ ಪರದೆ ನೋಡಿದೆ ನೀವೇ, ಈ ಪರದೆ ತಗೋಟು ಕೆಪಾಸಿಟಿ ಇರಲಿಲ್ಲ.
ತುಂಬ ಕಷ್ಟ ಆಗುತ್ತೆ. ನಾನು ನನ್ನ ಎಲ್ಲ ಹೇಳಿದ್ರೆ ಒಂದು ಡೇಸ್ ಕೂಡ ಕಾಣಲ್ಲ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇಷ್ಟೇ. ನನ್ನ ಬಡತನದಿಂದ ಬಂದರೂ ಕೂಡ ನಾನು ಬಡವಣೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಬಡವಣ ರೀತಿ ನೋಡಿಲ್ಲ. ನನ್ನ ಕಂಟೆಂಟ್ ನೋಡಿ ನನಗೆ ಇಷ್ಟಪಟ್ಟು ನೋಡಿ ನನ್ನ ಯೂಟ್ಯೂಬ್ ರೂಮ್, ನಾನು ಯೂಟ್ಯೂಬ್ ರೂಮ್ ಚೇಂಜ್ ಮಾಡ್ಬೇಕಂತ ಇದೆ. ನೋಡ್ಕೊಳ್ಳಿ, ಇದು ನನ್ನೊಂದು ಪತ್ರ ಸೊಲೆ ಸಡ್ಡು, ಇದು ಜಗಲಿ ಇದೆ, ಪೂಜೆ ಮಾಡೋದು ದೇವಸ್ಥಾನ. ನಾನು ಬೆಲ್ಲಡದಿಲ್ಲ ಕಾಲು ನಮಸ್ಕಾರ ಅಂದರೆ ಇಲ್ಲಿ ನಮಸ್ಕಾರ ಮಾಡಿ ನಾನು ಸ್ಟಾರ್ಟ್ ಮಾಡೋದು ವೀಡಿಯೋ, ಪ್ರತಿಯೊಂದು ವೀಡಿಯೋ. ಇದೇ ನನ್ನ ಒಂದು ಯೂಟ್ಯೂಬ್ ಸೆಟಪ್ ರೂಮ್. ಇದಷ್ಟು ಬಿಟ್ಟರೆ ನನ್ನ ಹತ್ರ ಏನು ಯೂಸ್ ಮಾಡಲ್ಲ. ನಾನು ಮೊಬೈಲ್ ಯೂಸ್ ಮಾಡೋದು ಯಾವುದಪ್ಪ ಅಂದರೆ OnePlus Nord 2 ತೊಗೊಂಡಿದ್ದೀನಿ. ಇನ್ನು ಮತ್ತೆ ಇನ್ನು ಸೆಟಪ್ ರೂಮ್ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸೆಟಪ್ ರೂಮ್ ಚೇಂಜ್ ಮಾಡ್ಬೇಕಾರೆ ದುಡ್ಡು ಬೇಕು, ಅದು ಮತ್ತು ಕಾಲೇಜ್ ಫೀ ಕೂಡ ಕಟ್ಟಬೇಕಲ್ಲ. ಈಗ 30,000 ರೂಪಾಯಿ, ಅದಕ್ಕೋಸ್ಕರ ಏನೇನು ಚೇಂಜ್ ಮಾಡೋಕ್ಕಾಗಲ್ಲ. ನೋಡೋಣ ಮುಂದೆ, ಅದೊಂದು ಟೈಮ್ ಬರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರು ಎಲ್ಲರಿಗೂ ಇದೇ ನನ್ನ ಒಂದು ಬಡತನ. ಅಂದರೆ ಬಡವನ ಆದರೂ ಕೂಡ ನಾನು ಕಂಟೆಂಟ್ ನಿಲ್ಲಿಸಿಲ್ಲ. ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋದು ಯಾವುದೂ ಕಾರಣಕ್ಕೂ ನಿಲ್ಲಿಸಿಲ್ಲ. ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಬಡವನಾದರೂ ಕೂಡ ನನ್ನ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡೋದು ಬಿಟ್ಟಿಲ್ಲ. ಅವರು ಕೂಡ ನೋಡಿದ್ದಾರೆ. ಇದರಲ್ಲಿ ಮೇನ್ ತಿಳ್ಕೊಬೇಕಪ್ಪ, ನಾನು ವೀಡಿಯೋ ಮಾಡೋದು ಉದ್ದೇಶ ಯೂಟ್ಯೂಬ್ ಸೆಟಪ್ ನಾನು ಬಡವ ಅಂತ ನಿಮಗೆ ತೋರಿಸ್ಕೊಡ್ತಾ ಇಲ್ಲ. ನೀವು ತಿಳ್ಕೊಬೇಕು, ಯೂಟ್ಯೂಬ್ನಲ್ಲಿ ಇಂಥ ಒಬ್ಬ ವ್ಯಕ್ತಿಗಳು ವೀಡಿಯೋ ಮಾಡ್ತಾ ಇದ್ದಾರೆ, ಈ ರೀತಿ ವೀಡಿಯೋ ಮಾಡ್ತಾ ಇದ್ದಾರೆ, ನಾವು ಕೂಡ ವೀಡಿಯೋ ಮಾಡಬೇಕು. ಬಡತನ ಅಂದ ತಕ್ಷಣ ಎಲ್ಲರಿಗೂ ಬಡತನ ಇದೆ, ಯಾರು ಕೂಡ ಬಡವರಲ್ಲ. ಪ್ರತಿಯೊಬ್ಬರು ಕೂಡ ಬಡತನದಿಂದ ಬಂದಿದ್ದಾರೆ. ಯಾರು ಕೂಡ ಶ್ರೀಮಂತರಲ್ಲ, ಶ್ರೀಮಂತರಲ್ಲ. ಅವರು ಎಲ್ಲರೂ ಕೂಡ ಬಡವರು, ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲ ಕಷ್ಟಪಟ್ಟೇ ಬಂದಿದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡ್ತಾರೆ, ತುಂಬ ಜನ ನೀವು ಯೂಟ್ಯೂಬರ್ಸು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ಬೇಕಾರೆ ಅದು ಬೇಕು ಇದು ಬೇಕು ಏನೂ ಬೇಡ. ನಿಮಗೆ ಜಸ್ಟ್ ಯಾವ ಕ್ಯಾಮ್ರಾ ಇದ್ರೆ, ಮೊಬೈಲ್ ಒಂದು ಇದ್ದರೆ ಸಾಕು, ಆಟೋಮೆಟಿಕ್ ಯೂಟ್ಯೂಬ್ ಚಾನಲ್ ನೀವು ನಡೆಸ್ಬೋದು. ಇದೆಷ್ಟೇ ನಾನು ಯೂಟ್ಯೂಬ್ ಚಾನಲ್ ನಡೆಸೋದು. ನಾನು ಯೂಟ್ಯೂಬ್ ಸೆಟಪ್ ರೂಮ್ ಇದೆ. ನಾ ಯೂಟ್ಯೂಬ್ ಬಿಟ್ಟರೆ ಏನು ಮಾಡಲ್ಲ. ಯೂಟ್ಯೂಬೇ ನನ್ನ ಲೈಫು. ಯೂಟ್ಯೂಬ್ ಬಿಟ್ಟರೆ ಏನು ಮಾಡಲ್ಲ. ಯೂಟ್ಯೂಬ್ ಡೈಲೀಸ್ ಒಂದು ವಿಡಿಯೋ ಆ್ಯಕ್ಟಿವಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದು ಯೂಸ್ಫುಲ್ ಆಗೋ ಕಂಟೆಂಟ್ ವಿಡಿಯೋ ಮಾಡಿರ್ತೀನಿ. ನಾನು ಇಲ್ಲಿವರೆಗೆ ಬರೋದಕ್ಕೆ ಕಾರಣ ಯಾರಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ಅದ್ರ ಜೊತೆ ನಾನು ಮಾಡಿದಂಥ ಕಂಟೆಂಟು ನನಗೆ ಕೈ ಹಿಡಿದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೊದಲು ಥ್ಯಾಂಕ್ ಯು ಸೋ ಮಚ್. ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ಕನ್ನಡ ಟೆಕ್ ಕ್ರಿಯೇಟರ್ಸ್ ಫ್ಯಾಮಿಲಿ ಮೆಂಬರ್ಸು 27K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೇ ಹೇಳೋದು, ಏನೂ ಇಲ್ಲ. ಈ ಒಂದು ಸೆಟಪ್ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡಿದ್ದೀನಿ. ತುಂಬ ಜನ ವಿಡಿಯೋ ಮಾಡಿದ್ದೀನಿ ಆಗಲೇ, ಒಂದು ಅಂದರೆ 3 ಮಂತ್ಸಿಂದ ಬ್ಯಾಕ್ ಏನು ವಿಡಿಯೋ ಮಾಡಿದ್ದೀನಿ. ಅದ್ರ ಬಟ್ ಈಗ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ನನ್ನ ಸೆಟಪ್ ರೂಮ್. ಇದನ್ನ ಬಿಟ್ಟರೆ ನಾನು ಏನೂ ಯೂಸ್ ಮಾಡಲ್ಲ. ಇದಷ್ಟೇ ನಾನು ಯೂಟ್ಯೂಬ್ ಸೆಟಪ್ ರೂಮ್. ಇದೇ ನನ್ನ ಯೂಟ್ಯೂಬೇ ನನ್ನ ಲೈಫು. ಇದೇ ನಾನು ಯೂಟ್ಯೂಬ್ನಿಂದಲೇ ನಾನು ಇದೀನಿ. ನನ್ನ ಸಬ್ಸ್ಕ್ರೈಬರ್ಸೇ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ದೇವರು, ಮನೆ ದೇವರು ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರೆಲ್ಲರಿಗೂ ಹೇಳ್ಬಿಡ್ತೀನಿ, ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ನಿಮಗೆ ಇದೇ ರೀತಿ ವಿಡಿಯೋ ಮಾಡ್ತೀನಿ. ಇನ್ನು ಮುಂದೆ ಕೂಡ ಕನ್ನಡ ಟೆಕ್ ಕ್ರಿಯೇಟರ್ಸ್ ಚಾನಲಲ್ಲಿ ವಿಡಿಯೋ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟೇ, ನೀವು ಏನು ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ಕೂಡ ಮುಂದೆ ಸಪೋರ್ಟ್ ಮಾಡಿ. ನಾನು ಕೂಡ ಇದೇ ರೀತಿ ನಿಮಗೆ ಕಂಟೆಂಟ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಮರಿಬೇಡಿ. ಇಂಥ ಒಬ್ಬ ಯೂಟ್ಯೂಬರ್ಸ್ ನನಗೆ ನೀವು ಇಂಥ ಫ್ಯಾಮಿಲಿ ಮೆಂಬರ್ ಸಿಕ್ಕಿರೋ ಅವರೆಲ್ಲರೂ ಥ್ಯಾಂಕ್ ಯು ಸೊ ಮಚ್ ಅಂತ ಈ ಒಂದು ಸೆಟಪ್ ರೂಮ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಇವತ್ತು ನನ್ನ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನಾನು ನಿಮಗೆ ಇವತ್ತು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಕ್ರಿಯೇಟರ್ಸ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬಟನ್ ಕ್ಲಿಕ್ ಮಾಡಿ. ಸದ್ಯ ನನ್ನೊಂದು ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬರ್ ಆಗ್ತದೆ. ಬೇಗ ರೀಚ್ ಮಾಡಿ. ಬನ್ನಿ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ನೋಡಿ, ಎಂಜಾಯ್ ಮಾಡಿ. ಇದೇ ರೀತಿ ಕೂಡ ಎಲ್ಲ ನೀವು ಯೂಟ್ಯೂಬರ್ಸ್ ನೀವು ಕೂಡ ವಿಡಿಯೋ ಮಾಡಿ, ನೀವು ಕೂಡ ಇದರ ಡಬಲ್ ಸೆಟಪ್ ರೂಮ್ ಮಾಡ್ತೀರ ಅಂತ ಇವತ್ತು ಕನ್ನಡ ಟೆಕ್ ಕ್ರಿಯೇಟರ್ಸ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ. ಜೈ ಹಿಂದ್. ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾ.